ಮಲ್ಕೋ. ಅಮ್ಮ ನೀನ್ ಯಾಕಮ್ಮ ದಿವಸ ಆಸ್ಪತ್ರೆಗೆ ಬರ್ಬೇಕು? ಇಲ್ಲಿ ತುಂಬಾ ಪೇಷಂಟ್ಸ್ ಇದ್ದಾರೆ, ಅವ್ರು ಎಲ್ರಿಗೂ ಔಷಧಿ ಕೊಡ್ಬೇಕು, ಅದಕ್ಕೆ. ಇಲ್ಲಾಂದ್ರೆ ಅವರೆಲ್ಲ ದೇವ್ರ ಹತ್ರ ಹೋಗ್ಬಿಡ್ತಾರೆ. ಬೇಡಪ್ಪ, ಯಾರು ದೇವ್ರ ಹತ್ರ ಹೋಗೋದ್ ಬೇಡ, ಎಲ್ಲಾರ್ಗೂ ಔಷಧಿ ಕೊಡಮ್ಮ. ಸರಿಮ್ಮ, ನೀನ್ ಕಣ್ ಮುಚ್ಕೊಂಡ್ ಮಲ್ಕೊಮ್ಮ. ಅಮ್ಮ ನೀನು ತುಂಬಾ ಔಷಧಿ ತಗೊಮ್ಮ. ಅಮ್ಮ ದೇವ್ರ ಹತ್ರ ಹೋಗೋದು ಅಂದ್ರೆ ಏನಮ್ಮ? ಬೆಳಗ್ಗೆ ಹೇಳ್ತೀನಿ, ಈಗ ಮಲ್ಕೋ. ಕಣ್ಮುಚ್ಕೊಳಮ್ಮ. ಸಲ್ಯಾ, ಒಂದು ತಾಯಿಯ ಪ್ರೀತಿ ಅಂದ್ರೆ ನೀನ್ ಅವಳ ಅಮ್ಮನಾಗಿ ಅವಳ ಜೊತೆನೆ ಇರ್ಬೇಕು ಅಂತೀಯ? ಶ್ರೀ, ಅದು ರಮ್ಯಾ ನನ್ನ ಬಿಟ್ಟಿರಲ್ಲ ಅಂತ ಹಠ ಮಾಡ್ತಿದ್ದಾಳೆ. ನನ್ನನ್ನೇ ತಾಯಿ ಅಂತ ಅವಳ ಇಂಥ ಪರಿಸ್ಥಿತಿಯಲ್ಲಿ ನಿಜ ಏನು ಅಂತ ಅವಳಿಗೆ ಗೊತ್ತಾದ್ರೆ ಮತ್ತೆ ಅವಳು ಹಳೆ ಸ್ಥಿತಿಗೆ ಹೋಗ್ಬಿಡ್ತಾಳೇನೋ ಅಂತ. ಅಂದ್ರೆ ಇದಕ್ಕೆ ಬೇರೆ ದಾರಿನೇ ಇಲ್ವಾ? ಇದೆ ಇದೆ, ಹೇಗೂ ರಮ್ಯಾ ಇಲ್ಲೇ ಇರೋದು ಅಂತ ಡಿಸೈಡ್ ಆಗಿದೆ. ಪ್ರಭು, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಆ ಮನೇಲಿ ನೀವು ಒಬ್ಬರೇ ಇರೋದ್ರ ಬದಲು ನೀವು ಯಾಕೆ ಇಲ್ಲೇ ಬಂದಿರಬಾರ್ದು ಅಂತ. ಆ ಮನೇನ್ ಮಾತ್ರ ನನ್ನಿಂದ ಬಿಟ್ಟು ಬರಕ್ಕಾಗಲ್ಲ. ಅಲ್ಲಿ ಅವಳ ಆತ್ಮ ಇದೆ ಅಂತ ನನ್ಗನ್ಸುತ್ತೆ. ಅಲ್ಲಿದ್ರೆ ಸೀತಾ ಜೊತೆಲೆ ನಾನು ಇದ್ದೀನಿ ಅನ್ನೋ ತೃಪ್ತಿ ನನಗೆ ಸಿಕ್ಕುತ್ತೆ. ಪ್ರಭು, ಐ ಆಮ್ ಸಾರಿ ಪ್ರಭು, ನಿಮ್ಮ ಮನಸ್ಸನ್ನು ತುಂಬಾ ನೋಯಿಸ್ಬಿಟ್ಟೆ. ಇಲ್ಲ ಸರ್, ಹಾಗೇನಿಲ್ಲ. ನನ್ನನ್ನು ನಿಮ್ಮ ಮನೆಗೆ ಬಂದಿರೋ ಅಂತ ಹೇಳಿ ನನ್ನ ಭಾರನ ಹೊರಗೆ ಸಿದ್ಧವಾಗಿರೋ ನಿಮಗೆ ತುಂಬಾ ಥ್ಯಾಂಕ್ಸ್. ನನ್ನ ಮಗಳು ನಿಮ್ಮನ್ನ ಬಾಯಿ ತುಂಬಾ ಅಮ್ಮ ಅಂತ ಕರೆಯುವಾಗ ನೋಡಿ, ಇಷ್ಟು ವರ್ಷ ಆದ್ರೂ ನಂಗೂ ಮಕ್ಕಳಾಗ್ಲಿಲ್ಲ. ಆ ದೇವರು ಈ ಮಗು ರೂಪದಲ್ಲಿ ಬಂದು ನನ್ನ ಕೊರತೆಯನ್ನು ದೂರ ಮಾಡಿದ್ದಾನೆ. ರಮ್ಯನ್ ನೋಡ್ತಿದ್ರೆ, ಅವಳು ಮಾತು ಕೇಳ್ತಿದ್ರೆ, ಅವಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಅಂತ ಅನಿಸ್ತಾ ಇದೆ. ಈಗ ಯಾರಾದ್ರೂ ಅವಳು ಬೇರೆಯವಳ ಮಗಳು ಅಂತಂದ್ರೆ ನನಗೆ ತಡೆಯಕ್ಕಾಗ್ತಾ ಇಲ್ಲ. ಇಂದು ಸಮಾಧಾನ ಮಾಡ್ಕೋ. ನೋಡು, ರಮ್ಯಾ ನಿನ್ನ ಮಗಳು, ನಮ್ಮ ಮಗಳು, ನಮ್ಮ ಮಗಳು.